ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಎದೆಯಲ್ಲಿ ಅಮೃತ, ಅದು ಭಾವ. ಅಮೃತವನ್ನು ಕುಡಿದ್ರೆ ಮನುಷ್ಯ ತೃಪ್ತನಾಗಿರ್ತಾನೆ. ಬೇಕು ಅನ್ನುವ ಭಾವನೆ ಮರೆಯಾಗ್ತದೆ. ಆಗ ಎದೆ ತುಂಬಿತು ಅಂದರೆ ತೃಪ್ತಿ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತದೆ. ಜೀವನದಲ್ಲಿ ಅತ್ಯಂತ ಮಹತ್ವದ ಅನುಭವ ಅಂದರೆ ತೃಪ್ತಿ ಅನುಭವ, ಸಂತೃಪ್ತಿ. ಒಬ್ಬ ಹಸಿದ ಮನುಷ್ಯ, ಆತ ಬಡವನೇ ಇರಬಹುದು, ಶ್ರೀಮಂತನೇ ಇರಬಹುದು, ಅತ್ಯಂತ ಹಸಿದ ಮನುಷ್ಯ, ಆತನಿಗೆ ಒಂದಿಷ್ಟು ಹಣ್ಣುಗಳ ಸಿಕ್ಕಾಗ, ಒಂದು ಬೊಗಸೆ ನೀರು ಸಿಕ್ಕಾಗ ಏನು ತೃಪ್ತಿ. ಮೇಲೆ ಬಿಸಿಲ, ಭೂಮಿ ಕಾಯ್ದದ, ವಿಪರೀತ ನೀರಡಿಕೆ, ಒಂದು ಬೊಗಸೆ ನೀರ ಸಿಕ್ಕರೆ ಏನು ಸಂತೋಷ. ಒಂದು ನೀರು ಸಿಗೋ ಬದಲು ಒಂದು ಹೂಜೆ ಮುತ್ತುಗಳು ಸಿಕ್ಕಿದ್ರೆ ಎಲ್ಲಿ ಸಂತೋಷ. ಒಂದು ಕಥೆ ಹೇಳ್ತಾರೆ, ಅದು ನಡೆದ ಘಟನೆ. ಅರಬಸ್ಥಾನದಲ್ಲಿ ಒಂದು ಪಥಕ, ಪ್ರವಾಸಿಗರ ಪಥಕ, ಒಂಟಿ ಮೇಲೆ ಪ್ರವಾಸ ಮಾಡ್ತಿರ್ತಾರೆ. ಹಾಗೆ ಸಾಗುವಾಗ ಅಲ್ಲೇ ಆ ಪ್ರದೇಶದಲ್ಲಿ ದರೋಡೆಗಳು ಬಹಳ. ಆವಾಗಿನ ಕಾಲಕ್ಕೆ ಏನು ಈ ಪಥಕ ಹೋಗ್ತಿತ್ತೋ ಇದರ ಮೇಲೆ ದಾಳಿ ಮಾಡಿದರು. ಆವಾಗ ಎಲ್ಲ ಚದರಿ ಹೋದರು. ಅದರಲ್ಲಿ ಒಬ್ಬ ಮನುಷ್ಯ, ಆ ಪಥಕದ ಮುಖಂಡ ಆತ ಒಬ್ಬನೇ. ಎಲ್ಲರೂ ಚದರಿ ಎಲ್ಲೋ ಹೋದರು. ಆತ ಹಾಗೇ ಸಾಕ್ತಾ ಇದ್ದಾನ. ಏನೂ ಇಲ್ಲ, ಏನಿಲ್ಲ, ಎಲ್ಲ ಬರಿದು ಅತ್ಯಂತ ಬಿಸಿಲ, ಉಸುಕಿನ ಪ್ರದೇಶ. ಹೋಗ್ತಾನೆ, ನೀರಡಿಕೆ ವಿಪರೀತ. ಅವನಿಗೆ ಒಂದಿಷ್ಟು ನೀರಾಗಬೇಕು. ಜೀವನದಲ್ಲಿ ಏನೂ ಬೇಡ, ಒಂದಿಷ್ಟು ನೀರು. ಆ ಕ್ಷಣ ಹೇಳಿ ಅದು ಇಲ್ಲ, ಬದುಕ ಮುಗೀತು. ಅಂಥ ಕ್ಷಣ ಹೋದ ವ್ಯಾಪಾರಿಯಾದ, ಪಥಕದ ಮುಖಂಡ, ಎಲ್ಲ ಕಳ್ಕೊಂಡಾನ. ಈಗ ನೀರು. ಸ್ವಲ್ಪ ದೂರದಲ್ಲಿ ಅವನಿಗೆ ಒಂದು ಟೆಂಟ್ ಕಾಣಿಸ್ತು, ಗುಡಾರ ಕಾಣಿಸ್ತು. ಅವನಿಗೆ ಅನ್ನಿಸ್ತು, ಇಲ್ಲಿ ನನಗೆ ನೀರು ಸಿಗ್ತದೆ. ಹೋದ ಒಳಗೆ ಯಾರೂ ಇರಲಿಲ್ಲ. ಟೆಂಟಿನಲ್ಲಿ ಒಂದು ದೊಡ್ಡ ಹೂಜೆ ಇತ್ತು, ದೊಡ್ಡ ಹೂಜೆ. ಆ ಹೂಜೆಯ ತುಂಬ ನೀರಿರಲಿಲ್ಲ, ನೀರಲ್ಲ, ರತ್ನಗಳಿತ್ತು.
ರತ್ನಗಳು ಎಷ್ಟು ಆನಂದ ಆಗಬೇಡ. ಆತ ಅಂದ, ಈ ರತ್ನದ ಬದಲು 4 ಹನಿ ನೀರ ಇದ್ದಿದ್ರೆ ಎಷ್ಟು ಚಲೋ ಆಗ್ತಿತ್ತಲ್ಲ. ಬದುಕನ್ನು ಕಾಪಾಡೋದು ನೀರ, ಬದುಕಿಗೆ ಕಳೆ ಕೊಡೋದು ನೀರ, ಬದುಕನ್ನು ಶ್ರೀಮಂತಗೊಳಿಸೋದು ನೀರ. ಆ ಕ್ಷಣ ಸಂಪತ್ತನ್ನು ಗಳಿಸೋದಕ್ಕಾಗಿ ಯಾವ ಮನುಷ್ಯ ಹೊರಟಿದ್ದ ವ್ಯಾಪಾರಿ, ಸಂಪತ್ತ ಸಿಕ್ಕದ, ಆದರೆ ಆತನಿಗೆ ಸಂಪತ್ತು ಬೇಕಿಲ್ಲ, ಈಗ ನೀರ ಬೇಕಾಗಿ. ನೀರು, ಆ ನೀರಿದ್ದರೆ ಎಂಥ ತೃಪ್ತಿ ಆಗ್ತದೆ. ಆತ ಪ್ರಾಣ ಬಿಡ್ತಾ ಇದ್ದಾನ. ಮಗ್ಗಲ ಕೋಟಿ ಕೋಟಿ ಬೆಲೆ ಬಾಳುವ ರತ್ನಗಳದಾವ. ಕೊನೆ ಕ್ಷಣದಲ್ಲಿ ಅಂತಾನ, ಒಂದು 4 ಹನಿ ನೀರು ಸಿಕ್ಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ದ, ಎಷ್ಟು ಆನಂದ ಪಡಬಹುದಾಗಿ. ಒಂದು ಬೊಗಸೆ ನೀರ ತೃಪ್ತಿ ಕೊಡ್ತದೆ, ಒಂದು ಹೂಜೆ ರತ್ನ ಇಲ್ಲ. ಸುಮ್ಮನೆ 2 ಹೋಲಿಕೆ ಇದೆ. ಒಂದು ಹೂಜೆ ರತ್ನ ತೃಪ್ತಿಯನ್ನು ಕೊಡೋದಲ್ಲ, ಒಂದು ಹೂಜೆ ನೀರ ತೃಪ್ತಿಯನ್ನು ಕೊಡ್ತದೆ. ಇದು ಸಂಪತ್ತಿನ ಮೇಲೆ ತೃಪ್ತಿ ಅಲ್ಲ, ಅದು ಬದುಕಿನ ಮೇಲೆ ತೃಪ್ತಿ, ಹೃದಯದ ಭಾವದ ಮೇಲೆ ತೃಪ್ತಿ. ಅಂಥ ಒಂದು ಸುಂದರ ತೃಪ್ತ ಭಾವನೆಯನ್ನು ಭಕ್ತ ಹೊಂದಿರ್ತಾನೆ, ಸಂತ ಹೊಂದಿರ್ತಾನೆ. ನಾವು ಅದನ್ನು ಪಡೆಯೋದು ಬಹಳ ಅದ್ಭುತವಾದದ್ದು. ತೃಪ್ತಿ ಬೇಕಲ್ಲ. ಏನೇ ಇರಲಿ, ಯಾವ ವಸ್ತುನೇ ಇರಲಿ ನಮ್ಮ ಹತ್ತಿರ, ಅದರ ಬಗ್ಗೆ ತೃಪ್ತಿ ಅಂತ ಬೇಕಲ್ಲ. ಈಗೆಷ್ಟು ಹೂವು ಇಟ್ಟಾರೆ, ನೋಡಬೇಕು. ನಿಮ್ಮ ಎದುರಿಗೆ ಹೂವಿಲ್ಲ, ಇಲ್ಲಿ ಟೇಬಲ್ ಮ್ಯಾಗ ಹೂವಿಟ್ಟಾರೆ, ಎಷ್ಟು ಸುವಾಸದ. 4 ಹೂವು ಇರಲಿ, ಎಷ್ಟು ಚೆನ್ನಾಗ್ಯದ. ಇದನ್ನು ಅನುಭವಿಸೋದು ಬಿಟ್ಟು ಇನ್ನಷ್ಟು ತಂದಿದ್ರೆ ಎಷ್ಟು ಚಲೋ ಆಗ್ತಿತ್ತಲ್ಲ ಅಂದೇ ಹೋಯ್ತು. ತೃಪ್ತಿ ಹೋಯ್ತು. ಇದು ಕಡಿಮೆ ಅನ್ನಿಸ್ತು ಅಂದರೆ ತೃಪ್ತಿ ಮರೆಯಾಯ್ತು. ಭಾವ ತುಂಬಿತು ಅಂದರೆ ಹೃದಯದೊಳಗೆ ಏನದ ಅದರಲ್ಲಿ ಸಂತೃಪ್ತಿ ಭಾವ ಇರ್ತದೆ, ಆ ಅನುಭವ ಇರ್ತದೆ, ತೃಪ್ತಿಯ ಅನುಭವ. ಅದು ಬಹಳ ದೊಡ್ಡದು ಮನುಷ್ಯನಿಗೆ. ಏನೆಲ್ಲ ಇರಬಹುದು, ಇದು ಒಂದು ಇರದೇ ಇದ್ದರೆ ಏನು ಮಾಡೋದು ಜೀವನ? ಮನುಷ್ಯ ಉಂಡಾಗ ಒಂದೇನು ಸಂತೃಪ್ತಿ ಇರ್ತದೆ, ಕುಡ್ದಾಗ ಒಂದಿಷ್ಟೇನು ಸಂತೃಪ್ತಿ ಇರ್ತದೆ, ಹಾಗ ಬದುಕಿನಲ್ಲಿ ಸಂತೃಪ್ತಿ ಇರೋದು ಬಹಳ ಮಹತ್ವ. ನಮ್ಮ ಪಾಲಿಗೆ ಏನೇ ಬಂದಿರಲಿ, ನಮ್ಮ ಹತ್ತಿರ ಎಷ್ಟೇ ಇರಲಿ, ಅದರಲ್ಲಿ ಅದ್ಭುತ ಸಂತೋಷ ಪಡೋದು, ತೃಪ್ತನಾಗಿರೋದು. ಏನು ಮಸ್ತದ ಜೀವನ ಅಂತ ಭಾವ ಬಂತು ಅಂದರೆ ಅದೇ ಭಕ್ತನ ಲಕ್ಷಣ, ಯೋಗಿಯ ಲಕ್ಷಣ. ಅದು ತೃಪ್ತಿ ಉಂಟು ಮಾಡುತ್ತೆ. ನಾವು ಹಾಗೆ ಬದುಕೋದದೆ. ನಮ್ಮ ಹತ್ತಿರ ಬೇಕಾದಷ್ಟಿರ್ತ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿವ ಎಲ್ಲ ನಿಮ್ಮ ದಾನ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಹೌದಲ್ಲ ಹೇಳಿ? ಇಷ್ಟೆಲ್ಲ ನಿಮ್ಮ ದಾನ. ದೇವನೇ ಎಲ್ಲವನ್ನ ಕೊಟ್ಟಿದೆಯಲ್ಲ, ಎಷ್ಟು ಆನಂದವಾಗ್ಯದೇನಿ ಅಂದ್ರೆ ಇದು ತೃಪ್ತಿ, ಇದು ತೃಪ್ತಿ.
ಇಷ್ಟೆಲ್ಲ ವೈಭವದ ಜಗತ್ತಿನಲ್ಲಿ ನಾವು ಬದುಕುವಾಗ ಇನ್ನೊಂದಿಷ್ಟಿದ್ರೆ ಸಂತೋಷ ಆಗ್ತಿತ್ತು ಅಂದೇ ಅತೃಪ್ತಿ. ಗಳಿಸಬಾರದಂತಲ್ಲ, ಹೆಚ್ಚು ಪಡೆಯಬಾರದಂತಲ್ಲ, ಎಷ್ಟು ಪಡೆದಿರ್ತೇವೆ ಅದರಲ್ಲಿ ತೃಪ್ತಿ ಮಾಡ್ಕೋತ ಹೋಗಬೇಕು. ತೃಪ್ತನಾಗಿರಬೇಕು ಮನುಷ್ಯ, ಆನಂದವಾಗಿರಬೇಕು ಮನುಷ್ಯ. ಆನಂದದಂಥ ತೃಪ್ತಿಯಂಥ ವಸ್ತು ಈ ಜಗತ್ತಿನಲ್ಲಿ ಎಲ್ಲಾದರೂ ಇದೆಯೇ? ಎಲ್ಲಾದರೂ ಇದೆ. ಕಂಟೆಂಟ್ಮೆಂಟ್, ಅನ್ಎಂಡಿಂಗ್ ಕಂಟೆಂಟ್ಮೆಂಟ್ ಈಸ್ ಮೈ ಕ್ರಾಫ್ಟ್. ಶೇಕ್ಸ್ಪಿಯರ್ ಆತ ಒಬ್ಬ ನಾಟಕಕಾರ, ಅಷ್ಟೇನು ಸಂಪತ್ತಿಲ್ಲದವ, ಬಡವ. ಅಂಥಲ್ಲೇ ಆತ ಹೇಳ್ತಾನೆ, ಏನು ಸಾಹಿತ್ಯ ನಿರ್ಮಾಣ ಮಾಡಿದ, ಜಗತ್ತು ಅದ್ಭುತವಾದ ಸಾಹಿತ್ಯವನ್ನು ಅನುಭವಿಸ್ತದೆ, ಓದಿ ಸಂತೋಷ ಪಡ್ತು. ಆತ ಹೇಳ್ತಾನೆ, ನಾನು ಒಬ್ಬ ರಾಜ, ನಾನು ಒಬ್ಬ ರಾಜ. ಏನೂ ಇಲ್ಲ, ಮತ್ತೆ ಏನಿರಲಿಲ್ಲ. ಒಂದು ನಾಟಕ ಕಂಪನಿಯಲ್ಲಿ ಮಾರ್ಗದರ್ಶಕ, ಒಂದಿಷ್ಟು ಬರ್ಕೊಡೋ ಮನುಷ್ಯ. ಆವಾಗ ನಾನು ಒಬ್ಬ ರಾಜ. ರಾಜರ ಕಿರೀಟಗಳಿರ್ತಾವ ತಲೆ ಮೇಲೆ, ಮುತ್ತು ರತ್ನಗಳಿಂದ ಉಂಟಾಗಿರ್ತಾವ. ನನ್ನ ಕಿರೀಟ ನನ್ನ ಎದೆಯೊಳಗದ. ಅದು ಸಂತೋಷದಿಂದ ತೃಪ್ತಿಯಿಂದ ಮಾಡಲ್ಪಟ್ಟಂಥ ಕಿರೀಟ. ಅದು ಹೊರಗಿನ ಕಿರೀಟಗಳನ್ನು ಉಳಿಸೋರು ಬರ್ತಾರೆ, ಉರುಳಿಸೋರು ಬರ್ತಾರೆ. ನನ್ನ ತೃಪ್ತಿಯ ಕಿರೀಟವನ್ನು ಉರುಳಿಸುವವರು ಯಾರೂ ಇಲ್ಲ. ಆದ್ದರಿಂದ ನಾನು ಅಂತಿಮವರೆಗೆ, ಕೊನೆ ಕ್ಷಣದವರೆಗೆ ರಾಜ. ಯಾವ ಭಯವಿಲ್ಲ, ಅಂಥ ರಾಜ ನಾನು. ಏನು ಭಾವ! ತುಕಾರಾಮ ಹೇಳ್ತಾನೆ, ನಾನು ಶ್ರೀಮಂತ ಹುನಿ, ಶ್ರೀಮಂತ, ಮತ್ತೇನೂ ಇಲ್ಲ ಮನೆಯೊಳಗೆ. ಆದರೆ ನನ್ನಷ್ಟು ಶ್ರೀಮಂತ ಯಾರದಾರ? ಭಾವ ಸಾಕಲ್ಲ. ಇರೋದಕ್ಕೆ ಒಂದು ಮನೆಯದ, ಹೆಂಡತಿ ಅದಾಳೆ, ಒಂದೆರಡು ಮಕ್ಕಳಿವೆ, ಒಂದಿಷ್ಟು ಅನ್ನ ಅಷ್ಟು ಇಷ್ಟು ದೇವರು ಕೊಟ್ಟೇ ಕೊಡ್ತಾನೆ. ಸಂತೃಪ್ತಿ ಎಷ್ಟದ ಅಷ್ಟರಲ್ಲಿ ಆನಂದ ಪಡುವಂಥ ಒಂದು ಭಾವ ಬೇಕಲ್ಲ, ಅದೇ ಭಕ್ತಿ ಭಾವ. ಭಗವಂತನೇ ಪ್ರಾರ್ಥನೆ ಮಾಡೋದಲ್ಲ. ಭಕ್ತಿ ಅಂದರೆ ಪ್ರಾರ್ಥನೆ ಮಾಡೋದಲ್ಲ, ಕೃತಜ್ಞತಾ ಸಲ್ಲಿಸೋದು. ಏನು ದೇವನೇ, ಇಷ್ಟೆಲ್ಲ ಕೊಟ್ಟಿದೆಯಲ್ಲ ನನಗೆ, ನಿನಗೆ ಧನ್ಯವಾದ. ಈ ಭಾವನೆ ಹೇಳಿ, ಈ ಭಾವನೆ. ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, ಒಬ್ಬ ಮಹಾನುಭಾವ ತತ್ವಜ್ಞಾನಿ ಒಂದು ಮಾತು ಹೇಳ್ತಾರೆ, ಎರಡು ಸುಖಗಳು ಜೀವನದಲ್ಲಿ, ಎರಡು ಸುಖಗಳು. ಒಂದು ಪಾರಮಾರ್ಥಿಕ ಸೌಖ್ಯ, ಇನ್ನೊಂದು ಲೌಕಿಕ ಸೌಖ್ಯ. ಎರಡರಲ್ಲಿ ವ್ಯತ್ಯಾಸ. ಫಿಲಾಸಾಫಿಕಲ್ ಹ್ಯಾಪಿನೆಸ್ rests on having less and wanting less, and material happiness rests on having more and wanting more. ಎಷ್ಟು ಚಲೋ ಮಾತು. ಎರಡು ಥರದ ಸುಖ ಈ ಜಗತ್ತಿನಲ್ಲಿ. ಇಬ್ಬರು ಸುಖ ಪಡೋರದಾರ, ಆದರೆ ಇಬ್ಬರ ಸುಖ ಬಹಳ ಭಿನ್ನ ಭಿನ್ನದ. ಮೊದಲನೇ ಮನುಷ್ಯ ಮಟೀರಿಯಲ್ ಹ್ಯಾಪಿನೆಸ್, ಭೌತಿಕ ಸುಖವನ್ನು ಆತ ಪಡ್ತಾ ಇರ್ತಾನೆ. ಅವನ ಸುಖ ಹೆಂಗದ ಅಂದರೆ, ಅವನ ಸುಖ ಹ್ಯಾಸ್ ಲೆಸ್
and has more and wants more. ಸಾಕಷ್ಟದ ಇನ್ನಷ್ಟು ಬೇಕು ಅನ್ನೋದರ ಮೇಲೆ ಅವನು ಸುಖ ಅವಲಂಬಿಸದ. It rests on having more and wanting more. ಬಹಳ ಚಲೋ ಮಾತು. ಭೌತಿಕ ಸೌಖ್ಯದಲ್ಲ ಆ ಮನುಷ್ಯ ಹೇಗಿರ್ತಾನ, ಅವನ ಸುಖ ಹೇಗಿರ್ತದಂದ್ರೆ ಅವನಲ್ಲಿ ಸಾಕಷ್ಟು ಇರ್ತದ, ಇನ್ನಷ್ಟು ಬೇಕು ಅನಿಸ್ತಿರ್ತದ. ಇದು ಸುಖ. ಭೌತಿಕ ಸುಖದ ಆಲಂಬನ ಈ ಎರಡರ ಮೇಲೆ. ಪಾರಮಾರ್ಥಿಕ ಸುಖ ಹೇಗಿರ್ತದೆ? ಹ್ಯಾವಿಂಗ್ ಲೆಸ್ ಆ್ಯಂಡ್ ವಾಂಟಿಂಗ್ ಲೆಸ್. ಕಡಿಮೆದ ಆದರೆ ಕಡಿಮೆ ಅನಿಸೋದಿಲ್ಲ. ಒಬ್ಬನಿಗೆ ಹೆಚ್ಚದ ಆದರೆ ಹೆಚ್ಚು ಅನಿಸೋದಿಲ್ಲ. ಒಬ್ಬನಿಗೆ ಕಡಿಮೆದ ಕಡಿಮೆ ಅನಿಸೋದಿಲ್ಲ. ಅನಿಸದೇ ಇದ್ದರೆ ಆತ ಪಾರಮಾರ್ಥಿಕ ಸುಖಿ. ಕಡಿಮೆ ಅನಿಸ್ತು ಅಂದರೆ ಭೌತಿಕ ಸುಖಿ. ಎಷ್ಟು ಚಂದದ. ನಾವೆಲ್ಲ ಶ್ರೀಮಂತರೇ ಒಂದು ದೃಷ್ಟಿಯೊಳಗೆ. ತೃಪ್ತಿ ಇತ್ತು ನಾವು ಶ್ರೀಮಂತರು, ತೃಪ್ತಿ ಹೋಯಿತು ಅಂದರೆ ನಾವು ಬಡವರು. ಬಡತನ ಶ್ರೀಮಂತಿಕೆ ವಸ್ತುಗಳ ಮೇಲೆ ಅವಲಂಬಿಸಿಲ್ಲ, ವಸ್ತುಗಳ ಮೇಲಲ್ಲ, ನಮ್ಮ ಭಾವದ ಮೇಲ. ತೃಪ್ತಿಯೇ ನಮ್ಮನ್ನು ಶ್ರೀಮಂತ ಮಾಡ್ತದೆ, ಅತೃಪ್ತಿ ನಮ್ಮನ್ನು ಬಡವ ಮಾಡ್ತದೆ. ಅತೃಪ್ತಿ ಅದ ಸಾಕಷ್ಟು ಏನದ ಮಸ್ತದ ಅಂದರೆ ತೃಪ್ತಿ ಶ್ರೀಮಂತ. ಏನದ ನಾಲ್ಕು ಮನೆಗಳದಾವ ಅಷ್ಟೆ, 100 ಎಕರೆ ಭೂಮಿ. ಹೇಳೋ ರೀತಿ ಹೇಳೋ ರೀತಿ 4 ಮನೆ 100 ಎಕರೆ ಭೂಮಿ ಏನದ? ಎಲ್ಲದ? ಈಗ ಪಗಾರ ನೋಡ್ತೇವೆ. ಮೊದಲ 10 ರೂಪಾಯಿದಾಗ ಮಜಾದಾಗಿದ್ದ ಮನುಷ್ಯ ಭಾಳ ವರ್ಷಗಳ ಹಿಂದೆ. 10 ರೂಪಾಯಿ ಶಾಲೆ ಮಾಸ್ತರಿಗೆ 10 ರೂಪಾಯಿ ಸ್ವಾತಂತ್ರ್ಯ ಪೂರ್ವದಲ್ಲಿ. ಈಗ 1 ಲಕ್ಷ. ಆದರೆ 10 ರೂಪಾಯಿದಾಗ ಅವ ಮಜಾ ಮಾಡ್ಕೋ ತಿರುಗಾಡ್ತಿದ್ದ. 24 ತಾಸು ಮಾಸ್ತರಾಗಿದ್ದ. ಯಾರನ್ನ ಹಿಡಿದ್ರು ಒಬ್ಬ ಹುಡುಗ ಬೆಟ್ಟ ಆದರೆ ಕಲಿಸ್ತಿದ್ದನೇ ವಿನಃ ಸಾಲಿ ಮನಿ ಬ್ಯಾರೆ ಅಂತ ತಿಳ್ಕೊಳ್ಳಿಲ್ಲ. ಮನ್ಯಾಗ ಹುಡುಗರು ಮನಿನೂ ಸಾಲಿನೇ, ಸಾಲಿನೂ ಮನಿನೇ. ಊರಿಗೆಲ್ಲ ಮಾಸ್ತರ್. ಊರಿಗೆಲ್ಲ ಎಂಥ ಗೌಡ್ರಿದ್ರು ಸಹಿತ ಮಾಸ್ತರ್ ಬಂದ್ರು ಜಾಗ ಬಿಡಿ ಅಂತ. ಯಾಕೆ? 10 ರೂಪಾಯಿ. ಈಗ ಲಕ್ಷ ಹೇಳಿ. ಆದರೆ ಏನಾಗ್ಯದ ಅಂದ್ರೆ 10 ರೂಪಾಯಿದಾಗ ಅವ ಶ್ರೀವಂತಿದ್ದ, ಲಕ್ಷದಾಗ ನಾವು ಬಡವರದೇವಿ ಅಷ್ಟೆ. ಬಡವರದೇ. ಯಾಕೆ? ಕಡಿಮೆ ಅನಿಸ್ತು ಅಂದರೆ ಬಡವ, ಸಾಕು ಮಸ್ತದ ಅಂದ್ರೆ ಶ್ರೀಮಂತ. ತೃಪ್ತಿ ಅನ್ನೋದು ಬಹಳ ಮಹತ್ವ, ಬಹಳ ಮಹತ್ವ. ತೃಪ್ತಿ ಬಹಳ ಮಹತ್ವ. ಲಕ್ಷ ಇರಬೇಕು, ಅದ್ರ ಕೂಡ ತೃಪ್ತಿ ಇರಬೇಕು. 10 ಇರಬೇಕು, ಅದ್ರ ಕೂಡ ತೃಪ್ತಿ ಇರಬೇಕು. ಎಷ್ಟದ ಮಹತ್ವದ್ದಲ್ಲ, ಅದ್ರ ಕೂಡ ತೃಪ್ತಿ ಇರೋದು ಬಹಳ ಮಹತ್ವದ್ದು. ಅದಕ್ಕೆ ಆ ಮನುಷ್ಯ ಹೇಳ್ತಾನೆ, ಫಿಲಾಸಾಫಿಕಲ್ ಹ್ಯಾಪಿನೆಸ್ ರೆಸ್ ಆನ್ ಹ್ಯಾವಿಂಗ್ ಲೆಸ್ ಆ್ಯಂಡ್ ವಾಂಟಿಂಗ್ ಲೆಸ್. Material happiness rests on having more and wanting more. ಎಷ್ಟು ಚಂದದ 2 ಸೂತ್ರಗಳಿವು. ನಮ್ಮಲ್ಲೂ ಅಂತಾರೆ ಹಳ್ಳ್ಯಾಗ, ಸಾಕು ಅನ್ನೋ ನೀ ಶ್ರೀಮಂತ,
ಬೇಕ ಅಂದೆ ಬಡವ. ಸಾಕು ಅನ್ನಬೇಕಾದ್ರೆ ತೃಪ್ತಿ ಬೇಕಾಗ್ತದೆ, ಬೇಕು ಅನ್ನಬೇಕಾದರೆ ಅತೃಪ್ತಿ ಇರಬೇಕಾಗ್ತದೆ. ಅತೃಪ್ತಿಯ ಮನುಷ್ಯನನ್ನು ಶ್ರೀಮಂತ ಮಾಡಲಿಕ್ಕೆ ಆಗೋದಿಲ್ಲ. ನೀವೇನು ಬೇಕಾದರೂ ಅತೃಪ್ತ ಮನುಷ್ಯನನ್ನು ಶ್ರೀಮಂತ ಮಾಡಲಿಕ್ಕಾಗೋದಿಲ್ಲ. ಆದರೆ ತೃಪ್ತನಾದ ಮನುಷ್ಯನನ್ನು ಬಡವ ಮಾಡಲಿಕ್ಕಾಗೋದಿಲ್ಲ. ಆತ ಬಡವನಾಗೋದಿಲ್ಲ. ಎಷ್ಟದ ಅದರಲ್ಲಿ ಆತ ತೃಪ್ತಿಯನ್ನು ಅನುಭವಿಸ್ತಾ ಇರ್ತಾನೆ. ಹಾಗ ಜೀವನ ಆಯಿತು. ಈಗ 7 ಆಯಿತು. ನಾಳೆ ಬನ್ನಿ. ನಮಸ್ಕಾರ.